ಹಲೋ ಸಿಎಂ. ಹಲೋ ಸಿಎಂ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಂಥ ಕಾರ್ಯಕ್ರಮ ಆದರೆ 2 ತಿಂಗಳಿಗೊಮ್ಮೆ ಪ್ರತಿ ತಿಂಗಳು ಬೇಕಿದ್ರೆ ಬರ್ತೇನೆ ಅಂತ. ಭ್ರಷ್ಟಾಚಾರದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಸರ್, ಹೇಳಿ. ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ನನಗೆ ಬ್ರೇಕಿಂಗ್ ಟೈಮ್ನಲ್ಲಿ ಹೇಳ್ತಾ ಇದ್ದೆ ಜಯಪ್ರಕಾಶ್ ಅವರಿಗೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ಈ ರಾಜ್ಯದ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಸರ್ಕಾರದ ಕಚೇರಿಗಳಲ್ಲಿ ಜನಗಳಿಗೆ ತೊಂದರೆ ಕೊಟ್ಟು ಕೆಲಸಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಅಧಿಕಾರಿಗಳು ನಿಮಗೆ ಹಿಂಸೆ ಕೊಡ್ತಾ ಇರತಕ್ಕಂಥ ವಿಷಯದ ಬಗ್ಗೆ ನಾನು ಹೇಳಿದೆ. ಪ್ರತಿ 2 ತಿಂಗಳಿಗೆ ಒಂದು ಬಾರಿ ಕಾರ್ಯಕ್ರಮವನ್ನು ಮಾಡಿ ಜನತೆ ನೇರವಾಗಿ, ಆದರೆ ಒಂದು ರಾಜಕೀಯ ಕಾರಣಗಳಿಗೆ ಯಾರಿಗೋ ವೈಯಕ್ತಿಕವಾಗಿ ನಿಮಗೆ ಮತ್ತು ಅಧಿಕಾರಿಗಳಿರ್ತಕ್ಕಂಥ ದ್ವೇಷದಲ್ಲಿ ವಿಷಯಗಳನ್ನು ಹೇಳಬೇಡಿ. ಆದರೆ ನಿಜಕ್ಕೂ ಜನತೆಗೆ ತೊಂದರೆ ಆಗ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ನಡೀತಾ ಇದ್ದರೆ ನಿಮ್ಮ ಒಂದು ಸ್ಥಳಗಳಲ್ಲಿ, ನಾನು ಬೇಕಾದ್ರೆ 2 ತಿಂಗಳಿಗೆ ಒಂದು ಬಾರಿ ಸುವರ್ಣ ನ್ಯೂಸಿಗೆ ಬಂದು ಕೂರ್ಲಿಕ್ಕೆ ತಯಾರಾಗಿದ್ದೇನೆ. 3 ಗಂಟೆ ಕೂತ್ಕೋತೀನಿ. ವಾಸ್ತವಾಂಶವನ್ನು ದಯವಿಟ್ಟು ನನಗೆ ಗಮನಕ್ಕೆ ತನ್ನಿ. ನನ್ನ ಕಚೇರಿಗೆ ನೀವು ದೂರವಾಣಿ ಕರೆ ಮುಖಾಂತರವೋ ಇಲ್ಲ ಪತ್ರ ಬರೀರಿ, ನಿಮ್ಮ ಹಳ್ಳಿಲಿ ಏನೇನಾಗ್ತಿದೆ. ಯಾಕೆಂದರೆ ಅಂಥ ಒಂದು ಜನತೆ ನನಗೆ ಸ್ಪಂದಿಸಿದ್ರೆ ಬಹುಶಃ ಅಧಿಕಾರಿಗಳು ಅಲರ್ಟ್ ಆಗ್ತಾರಾಗ. ಅವ್ರಿಗೂ ಭಯ ಇರ್ತದೆ, ಎಲ್ಲಿ ಮುಖ್ಯಮಂತ್ರಿಗಳು ಗಮನಕ್ಕೆ ಬರುತ್ತೆ ಅಂತ ಹೇಳಿ. ಅದರಿಂದ ಇದನ್ನು ನಿಲ್ಲಿಸ್ಲಿಕ್ಕೆ ಅವಕಾಶಗಳಾಗ್ತದೆ. ನಾಡಿನ ಜನತೆಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಬೆಂಗಳೂರು ನಗರದಲ್ಲಿ ನನಗೆ ಗೊತ್ತಿದೆ, ಹಲವಾರು ಪೊಲೀಸ್ ಠಾಣೆಗಳು ಇವತ್ತು ಹಣ ವಸೂಲಿ ಮಾಡ್ತಕ್ಕಂಥ ದಂಧೆಗಳು ನಡೀತಾ ಇದೆ. ಜನತೆಗೆ ಗೊತ್ತಿಲ್ಲ. ಇವತ್ತು ಆ ಡ್ಯಾನ್ಸ್ ಬಾರ್ಗಳು ನಡೀತವೆ. ಆ ಡ್ಯಾನ್ಸ್ ಬಾರ್ಗಳಲ್ಲಿ ಪ್ರತಿ ತಿಂಗಳು ವಸೂಲಿ ಮಾಡ್ತಕ್ಕಂಥದ್ದು, ಇವತ್ತು ವಿಡಿಯೋ ಗೇಮ್ಗಳಂತ ನಡೆಸ್ತಾರೆ, ಅಲ್ಲಿ ವಸೂಲಿ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಇದು ನಿಲ್ಲಿಸ್ಲಿಕ್ಕೆ ಯಾರೂ ಪ್ರಯತ್ನ ಪಡಲ್ಲ. ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿಗಳಿರ್ತಕ್ಕಂಥದ್ದೇನಿದೆ, ನಾನು ಇದಕ್ಕೆ ಜವಾಬ್ದಾರನಲ್ಲ. ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆಸೆ ಇರೋನು. ಇವತ್ತು ಈ ರೀತಿಯ ಒಂದು ತೀರ್ಮಾನಗಳನ್ನು, ಈ ಹಣ ಹೊಡೆಯತಕ್ಕಂಥ ದಂಧೆಗಳು ನಡೆಸ್ತಕ್ಕಂಥದ್ದು ನಿಲ್ಲಿಸಬೇಕು ಅನ್ನೋದೇನು ಆಸೆ ಇದೆ, ದಯವಿಟ್ಟು ನೇರವಾಗಿ ಖುದ್ದು ನಾನು 2 ತಿಂಗಳಿಗೆ ಒಂದು ಬಾರಿ ನಮ್ಮ ಸುವರ್ಣ ಚಾನಲಲ್ಲಿ ಕೂರ್ಲಿಕ್ಕೆ ತಯಾರಾಗಿದ್ದೇನೆ. ವಿಷಯಗಳನ್ನು ತಿಳಿಸಿ, ಆಗ ಅಧಿಕಾರಿಗಳಿಗೂ ಸ್ವಲ್ಪ ಭಯ ಭಕ್ತಿ ಇರ್ತದೆ. ಇದು ಏಕೆಂದರೆ ನೀನು ಮುಖ್ಯಮಂತ್ರಿ, ನೀನೇ ತೀರ್ಮಾನ ತಗೋಬೋದಲ್ಲ ಅಂತ ನೀವು ಹೇಳ್ಬೋದು ನನಗೆ. ಆದರೆ ನಾನು ಒಬ್ಬನ ಕೈನಲ್ಲಿ ಸಾಧ್ಯ ಆಗಲ್ಲ. ಅದು ನನ್ನ ಅಸಹಾಯಕತೆಯೂ ಅಲ್ಲ. ನನಗೆ ನಾನು ಒಬ್ಬ ಪ್ರತಿದಿನ ಎಲ್ಲ ನೋಡಲಿಕ್ಕಾಗೋದಿಲ್ಲ. ಸಾರ್ವಜನಿಕರು ಇಂಥ ವಿಷಯದಲ್ಲಿ ಸುಲಭವಾಗಿ ಹೇಳ್ತಾರೆ. ಪಾಪ ಇವತ್ತು ಯಾವುದೋ ಒಂದು ಹೆಣ್ಮಗಳು ಅಲ್ಲೆಲ್ಲೋ ನಮ್ಮ ಇದರಲ್ಲಿ ಮಾದಾಯಿ ಹೋರಾಟಗಾರರು ಇಲ್ಲ ನವಲಗುಂದ ನರಗುಂದ ಹುತಾತ್ಮರ ದಿನಾಚರಣೆ ಅಂತೇಳಿ ಇಲ್ಲೆಲ್ಲ ಒಂದು ಸ್ಟ್ರೈಕ್ ನಡೀತಿತ್ತು. ಒಂದು ಹೆಣ್ಣುಮಗಳು ಚುನಾವಣೆ ಟೈಮಲ್ಲಿ PUC ಓದ್ತಕ್ಕಂಥ ಹೆಣ್ಣುಮಗಳು, ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಭರವಸೆ ಕೊಡ್ತಾರೆ, ಎಲ್ಲ ಹೇಳ್ತಾರೆ. ಚುನಾವಣೆ ಆದಮೇಲೆ ಯಾರು ಬಂದು ದುಡ್ಡು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಂತೇಳಿ. ಅದಕ್ಕೆ ಕಾರಣ ಯಾರು? ನೀವು ಆಯ್ಕೆ ಮಾಡಬೇಕಾದ್ರೆ ಎಂಥವ್ರನ್ನ ಆಯ್ಕೆ ಮಾಡಬೇಕು. ಯಾರು ನಿಮ್ಮನ್ನು ಗುರುತಿಸಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾನೆ ಅಂತ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಅದು ನಿಮ್ಮ ಕುಮಾರಸ್ವಾಮಿ ಅವರು, ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, 2 ತಿಂಗಳಿಗೊಮ್ಮೆ ಅವರು ಬರೋದಕ್ಕೆ ರೆಡಿ, 3 ಗಂಟೆ ಕೂತ್ಕೋತಾರೆ. ಭ್ರಷ್ಟಾಚಾರದ ವಿರುದ್ಧ ಬಹಳ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ, ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಂಥದ್ದಿದ್ರೆ ನನ್ನ ಗಮನಕ್ಕೆ ಬನ್ನಿ, ನಾನು ಬಂದೇ ಬರ್ತೀನಿ ಅಂತೇಳಿ ಕೋಲಾರದಿಂದ ಕೃಷ್ಣಮೂರ್ತಿ ಅವರು ಕರೆ ಮಾಡಿದ್ದಾರೆ. ಹೇಳಿ ಕೃಷ್ಣಮೂರ್ತಿ ಅವರೇ. ಹೇಳಿ. ನಮಸ್ತೆ. ಹೇಳಿ ಕೃಷ್ಣಮೂರ್ತಿ ಅವರೇ. ಸರ್ ನಮಸ್ಕಾರ. ಮಾತಾಡಿ. ನಮಸ್ತೆ ಕೃಷ್ಣಮೂರ್ತಿ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ನೇರವಾಗಿ ಕಾಲಲ್ಲಿ ಮಾತಾಡಿ. ಸರಿ ಸರ್. ಸರಿ ಹೇಳಿ ಸರ್ ನಮಸ್ಕಾರ. ನಮಸ್ತೆ. ಹೇಳಿ ಕೃಷ್ಣಮೂರ್ತಿ. ನಮಗೆ ಜಿಲ್ಲಾ ಅಧ್ಯಕ್ಷ ಕೃಷ್ಣಮೂರ್ತಿ ಅಂತ. ಹಾಂ, ನಮ್ಮ ಜನ 4 ವರ್ಷದಿಂದ ಜಾಸ್ತಿ ಕೊಡ್ತಾ ಇಲ್ಲ. ಕೃಷ್ಣಮೂರ್ತಿ ಅವರೇ, ಧ್ವನಿ ಕೇಳಿಸ್ತಾ ಇಲ್ಲ. ಇನ್ನೊಂದ್ಸಲ ಖಂಡಿತವಾಗ್ಲೂ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಎಸ್ ವೀಕ್ಷಕರೇ, ಒಂದು ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಹಾಗೇನೆ ಸಿದ್ದನಗೌಡ, ಎಲ್ಲಿಂದ? ಬೆಂಗಳೂರಿನ ಸಿದ್ದನಗೌಡ ಅವರು ಕರೆ ಮಾಡಿದ್ದಾರೆ. ಎಸ್, ಮುಖ್ಯಮಂತ್ರಿ ಹತ್ರ ಮಾತಾಡಿ. ಸಿದ್ದನಗೌಡ್ರೆ. ಕುಮಾರಣ್ಣವ್ರು ನಮಸ್ಕಾರ. ನಮಸ್ತೆ. ಹೇಳಿ. ಅಣ್ಣ ಏನಿಲ್ಲ, ಕೂಡ್ಲಿಗೇಟಲ್ಲಿ ನಮ್ಮ ಮನೆ ಇದೆ ಒಂದು. ಎಲ್ಲಿ? ನಾನು ಕೂಡ್ಲಿಗೇಟ್ ಕೂಡ್ಲಿಗೇಟ್. ಹೇಳಿ. ಕೂಡ್ಲಿಗೇಟಲ್ಲಿ ನಾನು 3 ವರ್ಷ ಆಯ್ತು ಒಂದು ಮೀಟರ್ ಬೋರ್ಡ್ ತಗೊಂಡು 3 ವರ್ಷ ಆಯ್ತು. ಹಾಂ, ಇದುವರೆಗೂ ನೀರು ಕೊಟ್ಟಿಲ್ಲ ಬೆಂಗಳೂರಲ್ಲಿ. ನಾನು AWL ಅವರು ಫೋನ್ ಮಾಡಿ ಮಾತಾಡಿದೆ, AE ಅವರು ಮಾತಾಡಿದೆ, ಮತ್ತೆ ಚೇರ್ಮನ್ ಮೇಲ್ ಹಾಕ್ತೇವೆ. ಒಂದು ಮೀಟರ್ ಹಾಕಿದಾರ ಮನೆಗೆ? ಮೀಟರ್ ಹಾಕಿದ್ದಾರೆ, ಇದುವರೆಗೂ ನೀರು ಕೊಟ್ಟಿಲ್ಲ. ನಾವು ಬಿಲ್ ಕಟ್ಕೊಂಡ್ ಬರ್ತಾ ಇದೀವಿ. ಬಿಲ್ಲು ನೀರೇ ಕೊಡದೆ ಬಿಲ್ ಕಟ್ಟಿಸ್ಕೊತಾವ್ರ? ಕಟ್ಸ್ಕೊಳ್ತಾ ಇದಾರೆ. ಹಾ,
ನಿಮ್ ಗಮನಕ್ಕೆ ತರೋಣ ಅಂತ ಹೇಳಿ ನಾನು ಆಫೀಸ್ ಹತ್ರ ಬರೋಣ ಅನ್ಕೊಂಡು ಇದ್ ಮಾಡಿದೆ ಅಣ್ಣ. ಇದು ಸಿಕ್ತು ಬನ್ನಿ ಮಂಗಳವಾರ ಅದು ಏನೇನಾಗಿದೆ ಡೀಟೇಲ್ ತಗೊಂಬನ್ನಿ ಅಣ್ಣ. ಆಮೇಲೆ ಇನ್ನೊಂದು, ಹಾಂ ಯಾವ್ದೇ ಸ್ಟೇಷನ್ ಮತ್ತೆ ರಿಜಿಸ್ಟರ್ ಆಫೀಸಲ್ಲಿ ಹಾಂ ತುಂಬಾ ದಂಧೆ ನಡೀತಾ ಇದೆ. ಬೆಂಗಳೂರಲ್ಲ, ಆಲ್ ಓವರ್ ಕರ್ನಾಟಕದ ದಂಧೆ ನಡೀತಾ ಇದೆ. ಇದು ಕಡಿವಾಣ ಹಾಕ್ಲೇಬೇಕು. ನೀವು CM ಆಗಿದ್ದೀರಾ, ನಿಮ್ ಕೈಯಲ್ಲಿ ಪವರ್ ಇದೆ, ನೀವು ಯೂಸ್ ಮಾಡಿ ಅಣ್ಣ. ಇದು ನಾನು ಅವೆಲ್ಲ ಕಠಿಣವಾಗಿ ಕ್ರಮ ತಗೊಳಕ್ ಹೋದ್ರೆ ನನ್ನ ಖಾಲಿ ಮಾಡಿಸ್ತಾರಲ್ಲ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಿಮ್ಗೆ. ಸರಿ ಸರ್, ನಾವು ನಿಂತ್ಕೊಳ್ತೀವಿ, ಹಗಲು ರಾತ್ರಿ ಹೋರಾಟ ಮಾಡ್ತೀವಿ. ನೀವು ಮಾಡ್ಲೇಬೇಕಿದು. ನನ್ನ ಕೈಲಾದ ಮಟ್ಟಿಗೆ ಇದೆಲ್ಲ ಸರಿಪಡಿಸಕ್ ಪ್ರಯತ್ನ ಪಡ್ತೀನಿ. ನೀವು ಬಂದಿದ್ದೀರಾ, ನೀವು ಮಾಡ್ತೀರಾ, ನಿಮ್ಗೆಲ್ಲ ಎಲ್ಲ ಪ್ರತಿಯೊಂದು ಗೊತ್ತಿದೆ. ಬಗ್ಗೆ ಗಮನ ಹರಿಸಿ. ಓಕೆ ಆಗಲಿ ಸಿದ್ದೇಗೌಡ ಸರ್. ಈ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಸರ್, ಅಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಬಡವರ ಮಕ್ಕಳು ಕೂಡ ಹೋಗಿರ್ತಾರೆ. ಅಪ್ಪ ಅಮ್ಮನಿಗೆ ಇಬ್ಬರಿಗೂ ಇಂಗ್ಲಿಷ್ ಬರಬೇಕು ಅಂತ ಹೇಳ್ತಾರೆ ಸರ್. ಒಂದು ಕಡೆ ಡೊನೇಷನ್, ಇನ್ನೊಂದು RT ಸಮಸ್ಯೆನೂ ಇದೆ ಸರ್. RT ಮತ್ತು ಕೆಲವು ಕಡೆ ಇಂಗ್ಲಿಷ್ ಬರಬೇಕು ಅಂತ. ಹಾಗಿದ್ರೆ ಬಡವರು ಮಕ್ಕಳು ಓದಲೇಬಾರದು. ರೈಟ್ ಟು ಎಜುಕೇಶನ್ ಅಲ್ಲಿ ಹಲವಾರು ರೀತಿಯ ದೋಷಗಳಿದ್ದಾವೆ. ಹೌದು, ಒಂದು ಕಡೆ ಸರ್ಕಾರದಿಂದಲೂ ದುಡ್ಡು ಪಡೀತಾರೆ, ಮತ್ತೊಂದು ಕಡೆ ಡೊನೇಷನ್ ಹಾವಳಿನೂ ಜಾಸ್ತಿ ಇದೆ. ಹೌದು, ತಾವು ಹೇಳಿದಂಥ ರೀತಿಯಲ್ಲಿ ಕೆಲವು ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ ಮಕ್ಕಳನ್ನ ಸೇರಿಸ್ಲಿಕ್ಕೆ ಹೋದರೆ ತಂದೆ ತಾಯಿ ಇಬ್ಬರಿಗೂ ಇಂಗ್ಲೀಷ್ ಬರಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಒತ್ತಾಯ ಆಗ್ತಕ್ಕಂಥದ್ದು ಏನಿದೆ, ಇದೆಲ್ಲ ಒಂದು ಆದೇಶ ಪಾಸ್ ಮಾಡಲಿಕ್ಕಾಗಲ್ಲ ಸರ್. ಇದಕ್ಕೆ ಕೆಲವು ಸೂಕ್ಷ್ಮವಾದಂಥ ವಿಷಯಗಳಿವೆ. ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವು ಇಂಪ್ರೂವ್ ಮಾಡಿದ್ರೆ, ಹೌದು, ಸರ್ಕಾರಿ ಈಗ ನೋಡಿ, ನಮ್ಮ ಕೆಲವರು ಬಂದು ನನ್ನ ಹತ್ರ ನಾವು LKG UKGನಲ್ಲಿ ಇಂಗ್ಲೀಷನ್ನ ತರಬೇಕು ಅಂತ ಹೊರಟ್ರೆ, ಇಲ್ಲ ಒಂದು ಲ್ಯಾಂಗ್ವೇಜ್ ಇಂಗ್ಲೀಷ್ ಇಡಬೇಕು ಅಂದರೆ ಹಲವಾರು ರೀತಿ ತೊಡಕುಗಳು. ಕನ್ನಡ ಭಾಷೆ ಹಾಳಾಗುತ್ತೆ, ಕನ್ನಡ ಭಾಷೆ ತೊಂದರೆ, ಕನ್ನಡ ಭಾಷೆ ನಮಗೆಲ್ಲೋ ಒಂದು ಕಡೆ ಪೆಟ್ಟು ಬೀಳುತ್ತೆ. ನಾನು ಕನ್ನಡ ಅಭಿಮಾನಿ. ಬಹುಶಃ ನನ್ನಷ್ಟು ನನಗೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಕನ್ನಡ ಲ್ಯಾಂಗ್ವೇಜ್ ಅಂದರೆ ಖುಷಿ ನನಗೆ ಮಾತಾಡಲಿಕ್ಕೆ. ಬಹುಶಃ ಯಾರು ನನ್ನ ಮುಂದೆ ಕನ್ನಡದಲ್ಲಿ ನಾನು ಮಾತಾಡ್ತಕ್ಕಂಥದ್ದು ಏನಿದೆ, ಯಾರಿಗೆ ಬೇಕಾದ್ರೂ ಉತ್ತರ ಕೊಡಬಲ್ಲೆ, ಯಾವ ಥರ ಬೇಕಾದ್ರೂ ಉತ್ತರ ಕೊಡಬಲ್ಲೆ. ಆದರೆ ಇವತ್ತು ಪ್ರತಿ ಕುಟುಂಬ, ಈಗ ನೋಡಿ, ಈಗ ಒಂದು ಮಗು ಬಂತು ಇಲ್ಲಿ, ಎಲ್ಲಿ ಓದ್ತಾ ಇದೆಯಾ ಅಂತ ಕೇಳಿದೆ. ವಾಸ ಇರೋದು ಮಳಲಿ, ಅಲ್ಲಿಂದ ಹಾಸನಕ್ಕೆ ಬಹುಶಃ ನನ್ನ ಅಂದಾಜು ಒಂದು 25 ಕಿಲೋಮೀಟರ್. ಆ ಮಗು ಇವತ್ತು ಆ ತಂದೆ ತಾಯಿ ಆ ಮಗುನ ಹಾಸನಕ್ಕೆ ಕಳಿಸ್ತಾ ಇದ್ದಾರೆ ಕಾನ್ವೆಂಟ್ಗೆ. ಇಲ್ಲೇ ನಾವು ಅರ್ಥ ಮಾಡ್ಕೋಬೋದು, ಇಲ್ಲಿ ನಮ್ಮ ಕಣ್ಣು ಮುಂದೆ ನಡೆದಂಥ ಘಟನೆ. ಈಗ ಇವತ್ತು ನಮ್ಮ ಹಳ್ಳಿ ಮಕ್ಕಳು ಏನು ಅನ್ಯಾಯ ಮಾಡ್ಕೊಂಡಿದ್ದಾರೆ. ನನಗೆ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಮಟ್ಟಕ್ಕೆ ಕೋಚಿಂಗ್ನ ಇಂಪ್ರೂವ್ ಮಾಡೋದಷ್ಟೇ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡಬೇಕು. ನಾನು ಸದ್ಯದಲ್ಲೇ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಮೊದಲನೇ ಪೈಲಟ್ ಪ್ರಾಜೆಕ್ಟ್ ಪ್ರಾರಂಭ ಮಾಡಬೇಕು ಅಂತ ಇದ್ದೇನೆ. ಯಾವ ನಮ್ಮ ಕಾರ್ಪೊರೇಷನ್ ಶಾಲೆಗಳಿದೆ, 5 ಎಕರೆ 10 ಎಕರೆ ಲ್ಯಾಂಡ್ ಇದೆ, ಸರಿಯಾದ ರೀತಿ ಬಿಲ್ಡಿಂಗ್ಗಳಿಲ್ಲ, ಯಾವುದೋ ಒಂದು 25 ವರ್ಷ 100 ವರ್ಷದಿಂದ ಕಟ್ಟಿರ್ತಾರೆ, 50 ವರ್ಷದಿಂದ ಕಟ್ಟಿರ್ತಾರೆ ಅಂಥ ಕಟ್ಟಡಗಳು. ಇವತ್ತು ಇನ್ಸ್ಪೆಕ್ಷನ್ ಮಾಡ್ತೀನಿ ಸದ್ಯದಲ್ಲೇ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನ ಸ್ಕೂಲ್ಗಳನ್ನು. ಅಲ್ಲಿಗೆ ಯಾವ ರೀತಿ ಇವತ್ತು ಆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡೋದಷ್ಟೇ ಅಲ್ಲ, ಟೀಚರ್ಗಳನ್ನ ನೇಮಕ ಮಾಡ್ತಕ್ಕಂಥದ್ರಲ್ಲಿ ಕೆಲವು ಬದಲಾವಣೆ ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ಜನಗಳು ನನಗೆ ಬೆಂಬಲ ಕೊಡಬೇಕು. ಓಕೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ, CM ಕುಮಾರಸ್ವಾಮಿ ಅವರಿಗೆ ಒಂದು ಆಸೆ ಇದೆ ಏನಂತಂದ್ರೆ, ಖಾಸಗಿ ಶಾಲೆಗಳ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಕೂಡ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ ಕನ್ನಡಿಗರು ಖಂಡಿತವಾಗ್ಲೂ ಅದಕ್ಕೆ ಸಾಥ್ ಕೊಡ್ತಾರೆ. ವೀಕ್ಷಕರೇ, ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಅವರು ಕನ್ನಡಪ್ರಭ ಅತಿಥಿ ಸಂಪಾದಕರಾಗಿ ಹೋಗಬೇಕಾಗತ್ತೆ. 2 ತಿಂಗಳಿಗೆ ಒಂದು ಬಾರಿ ಬರ್ತೀನಿ ಕರೀರಿ ಅಂತ ಹೇಳಿ, ನಾನೇ ಬರ್ತೀನಿ ಅಂತ. ಬಹಳ ಒಳ್ಳೆಯ ನಿರ್ಧಾರ ಸರ್. ಇದನ್ನ ಯಾವತ್ತು ನಮ್ಮ ಮಾಧ್ಯಮದ ಮೇಲೆ ಎಲ್ಲರೂ, ನೀವು ಸೇರಿದಂತೆ ಅವಾಗ ಹೇಳ್ತಿರ್ತಾರೆ, ಇವ್ರು ಬರೀ ನೆಗೆಟಿವ್ ಮಾಡ್ತಿರ್ತಾರೆ, ಒಳ್ಳೇದು ಮಾಡಲ್ಲ, ರಾಜಕೀಯದ ಮಾತಾಡ್ತಿರ್ತಾರೆ. ಹಂಗೆ ಇವತ್ತು ನಿಮ್ಗೆ ಏನಾದ್ರು ರಾಜಕೀಯ ಕಾಣಿಸ್ತಾ ಸರ್? ಇಲ್ಲ, ಇದರಲ್ಲಿ ಯಾವ ರಾಜಕೀಯ ಇಲ್ಲ. ಇವತ್ತು ನನಗೆ ಬಹುಶಃ ನಾನು ಎಷ್ಟೊತ್ತು ಕಳೆದಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಹೆಚ್ಚು ಕಡಿಮೆ ಬಹುಶಃ 2 ಗಂಟೆ ಕೂರಿಸ್ಕೊಂಡಿದ್ರೇನೋ. ಈಗ ನನಗೆ ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ. ನನಗೆ ನಾಡಿನ ಜನತೆಯ ಸಮಸ್ಯೆಗಳನ್ನು ಹೊರಗಡೆ ತರಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ನೀವು ಯಾವಾಗ ಬೇಕಾದರೂ ಮಾಡಿ, ಎಂಥ ಬ್ಯುಸಿ ಇದ್ದರೂ ನಾನು ಬಂದು ನಿಮ್ಮ ಜೊತೆಲಿ ಭಾಗವಹಿಸ್ತೀನಿ. ಜನಗಳು ಒಳ್ಳೇದಾಗಬೇಕಷ್ಟೆ. ಥ್ಯಾಂಕ್ ಯು ಸರ್. ಇವರು ಟೈಮ್ ಕಳೆದಿದ್ದು ಗೊತ್ತಾಗಲ್ಲ ಅಂದ್ರಲ್ಲ, ದಟ್ ಈಸ್ ನಿಜ. ಅವರು ಮೊದಲೇ ಮುಖ್ಯಮಂತ್ರಿ ಆಗಿದ್ದಾಗಲೂ ಹಾಗೇನೆ ಜನರ ಮಧ್ಯದಲ್ಲಿ ನಿಂತರೆ ಅವ್ರಿಗೆ ನಾನು ಎಲ್ಲಿದ್ದೀನಿ, ಆಮೇಲೆ ಎಷ್ಟು ಹೊತ್ತು ಕಳೆದಿದ್ದೀನಿ, ಎಷ್ಟು ಗಂಟೆ ಆಗಿದೆ, ಯಾವುದು ಲಕ್ಷ್ಯ ಇರಲ್ಲ. ಅವರು ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆಗೆಲ್ಲನೂ ಅವರು ಹಳ್ಳಿಗೆ ಹೋಗ್ತಾ ಇದ್ದರೆ ಸಾವಿರಾರು ಜನ, 10,000 ಜನ, 15,000 ಜನ, ವಯಸ್ಸಾದವರು, ಸಣ್ಣ ಮಕ್ಕಳು, 80 ವರ್ಷ ವಯಸ್ಸದವರು ಎಲ್ಲರೂ ಇದ್ರಲ್ಲಿ ನಿಂತ್ಕೊಂಡು ಇವ್ರು ಕಾಯ್ತಾ ಇರ್ತಿದ್ರು. ಸೊ ಹಾಗೆ ನೀವು ಬಂದು ನಮ್ಮ ಜೊತೆಲೆಲ್ಲನೂ ಇಷ್ಟೋ ತನಕ ಇದ್ದು ಜನರ ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟು ಎಲ್ಲ ಮಾಡಿದ್ದೀರಿ. ಇಷ್ಟೋ ತನಕ ಯಾರಿಗೂ ಕಾಣದೇ ಇರುವಂತಹ ಒಂದು
ವಿಟ್ನೆಸ್ ಇದೆ, ಇದಕ್ಕೆಲ್ಲ ಒಂದು ಸಾಕ್ಷಿ ಇದೆ. ಎಲ್ಲಿ ಅಂದರೆ ನಿಮ್ಮ ಪಕ್ಕದಲ್ಲೇ ಇದೆ. ಇದು ಒಂದು ಮೈಕ್, ಇದು ಒಂದು ಇಡೀ ಇಲ್ಲಿ ಆಗಿರುವಂಥ ಎಲ್ಲ ಘಟನೆಗಳು, ನೀವು ಹೇಳಿರೋ ಮಾತಿಗೆ ಬಂದಿರುವಂತಹ ಎಲ್ಲ ಇದಕ್ಕೆ ಸಾಕ್ಷಿ. ಈ ಸಾಕ್ಷಿಯನ್ನು ನಾನು ನಿಮ್ಮ ಜೊತೆಗೆ ಕಳಿಸ್ಕೊಡ್ತೀವಿ. ಇದನ್ನು ನೀವು ನೋಡ್ತಾ ಇದ್ದಾಗ ನಿಮಗೆಲ್ಲ ನೆನಪಾಗಬೇಕು. ಎದ್ದ ತಕ್ಷಣ ನಾನು ನೋಡಬೇಕು, ಬೆಡ್ರೂಮ್ನಲ್ಲೇ ಇಟ್ಟು. ಹಾಗಾಗಿ ಇದು ನಮ್ಮ ಕನ್ನಡಪ್ರಭ ಮತ್ತು ಸುವರ್ಣ ವತಿಯಿಂದ ಇದನ್ನು ನಿಮಗೆ ಕೊಡ್ತಾರೆ ಅಂತ ಒಂದು ಸಣ್ಣ ಕಾಣಿಕೆ ಸರ್. ಥ್ಯಾಂಕ್ ಯು ಸರ್. ಕಮ್ ಬನ್ನಿ ಸರ್. ಹಲೋ ಸಿಎಂ. ಆಯ್ತು, ಇನ್ನು ಮ್ಯಾಕ್ಸಿಮಮ್ ಅರ್ಧ ಗಂಟೆ ಆಗ್ಬಿಡುತ್ತೆ ಇದನ್ನು ಸೇರಿಸಿ.